ನಮ್ಮ ಭಯ ಎಲ್ಲ ರಾಹುಲ್ ಬಗ್ಗೆನೇ ಭಾಷಿಣಿ. ನಿನ್ನ ಮೇಲೆ ಅವನಿಗೆ ನಂಬಿಕೆ ಹೋಗಿರೋದಕ್ಕೆ ಮತ್ತೆ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಾವು ಅನ್ಕೊಂಡಿದ್ದೆಲ್ಲ ಮತ್ತೆ ಮೊದಲಿನ ಹಾಗೆ ಆಗಿದೆ. ನನ್ನ ನೋವು ಕೂಡ ಅದೇ. ವಾಗ್ದೇವಿಯವ್ರಿಗೆ ಮಾತು ಕೊಟ್ಮೇಲೆ ಕೂಡ ಯಾಕೆ ತಪ್ಪು ಮಾಡಿಬಿಟ್ಟೆ, ಹುಷಾರಾಗಿ ಯಾಕೆ ಇರೋದಕ್ಕಾಗಲಿಲ್ಲ ಅಂತಾನೆ ನನ್ನ ಮೇಲೆ ನನಗೆ ಕೋಪ ಇದೆ. ನೋಡಮ್ಮ, ನಡೆದಿದ್ರಲ್ಲಿ ನಿಂದೊಬ್ಬಳದೇ ಮಿಸ್ಟೇಕ್ ಏನೂ ಇಲ್ಲ. ಇನ್ನು ಮುಂದೆ ರಾಹುಲ್ ವಿಷಯದಲ್ಲಿ ಆಗುವಂಥ ಪ್ರತಿಯೊಂದು ಬದಲಾವಣೆನೂ ನಿನ್ನೊಬ್ಬಳಿಂದ ಮಾತ್ರ ಸಾಧ್ಯ. ಅದನ್ನ ನೆನ್ಪಿಟ್ಕೋ. ರಾಹುಲ್ನ ಸರ್ಸು ನೆನಪುಗಳಿಂದ ತುಂಬ ದೂರ ಕರ್ಕೊಂಡು ಹೋಗಿ ಅವನನ್ನ ಹಳೆ ಮನುಷ್ಯನ ಮಾಡಿಬಿಡು. ನನಗಷ್ಟೇ ಸಾಕಮ್ಮ. ಖಂಡಿತ ಮಾಡ್ತೀನಿ ಮೇಡಮ್. ರಾಹುಲ್ ಮನಸ್ಸಲ್ಲಿರೋ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನಿ. ಥ್ಯಾಂಕ್ ಯು. ರಾಹುಲ್ನ ನೀವು ಕೇಳ್ಕೊಂಡಿರೋ ಹಾಗೇನೆ ನಿಮ್ಮ ಮಗನಾಗಿ ಬದಲಾಯಿಸ್ತೀನಿ. ಆಂಟಿ, ಇದು ನಿಮಗೋಸ್ಕರ. ಏನಪ್ಪ ಇದು? ಸೀರೆ ಆಂಟಿ, ನಮ್ಮ ಮಮ್ಮಿ ಕಳಿಸಿರೋದು. ಹೌದಾ? US ಇಂದ ಸೀರೆ ಕೂಡ ತರ್ತಾರಾ? ಯಾಸ್ ಆಂಟಿ, ಈ ಕಲರ್ ಅಂದ್ರೆ ಆಂಟಿಗೆ ಇಷ್ಟ ಅಂತ ನಮ್ಮಮ್ಮ ಸ್ಪೆಷಲ್ ಆಗಿ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಏನು ನಿಮ್ಮಮ್ಮ ಕೊಟ್ಟಿದ್ದ? ಹಾ ಆಂಟಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿದೆಯಾ ಆಂಟಿ? ತುಂಬಾ ಚೆನ್ನಾಗಿದೆ. ನನ್ನ ಅತ್ತಿಗೆ ಕಳ್ಸಿರೋದಲ್ವಾ? ಸ್ಯಾಂಡಿ, ತಗೋ, ಇದು ನಿನಗೆ. ಹಾಯ್, ಏನಿದು? ಸೆಲ್ ಫೋನ್. ಓ, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಅಂಕಲ್, ತಗೊಳ್ಳಿ, ಇದು ನಿಮಗೋಸ್ಕರ. ನನಗೆ ಯಾಕಪ್ಪ? ಎಲ್ರಿಗೂ ಕೊಟ್ಟು ನಿಮ್ಮೊಬ್ರಿಗೆ ಹೇಗೆ ಕೊಡದೇ ಇರ್ತಾನೆ? ತಗೊಳ್ಳಿ. And special gift for a special person. ಏನು ಅಂತ ನೋಡ್ಬೋದಾ? ನೋ ವೇ. ಸ್ಪೆಷಲ್ ಅಂತ ಹೇಳಿದ್ನಲ್ಲ, ನಿಮ್ಮ ಅಕ್ಕನೇ ಇದನ್ನ ಓಪನ್ ಮಾಡಬೇಕು. ಯು ನೋ ಆಂಟಿ, 3 days ಸಿಟಿ ಪೂರ್ತಿ ಓಡಾಡಿ ಸೆಲೆಕ್ಟ್ ಮಾಡಿ ತಗೊಂಬಂದಿರೋ ಗಿಫ್ಟ್ ಇದು. ಭಾಷಣಿಗೆ ಇಷ್ಟ ಆಗುತ್ತೋ ಇಲ್ವೋ ನೋಡ್ಬೇಕು. ಇಷ್ಟು ವರ್ಷ ಕಳೆದ್ರೂ ಭಾಷಿಣಿ ಮೇಲಿರೋ ನಿನ್ನ ಪ್ರೀತಿ ಮಾತ್ರ ಕಮ್ಮಿ ಆಗಿಲ್ಲ ಕಣೋ. ದೂರ ಅಂತ ಮಾತಲ್ಲೇ ಅಷ್ಟೇ, ಆದ್ರೆ ಭಾಷಣಿನ ನೆನೆಸ್ಕೊಳ್ದಿರೋ ದಿನನೇ ಇಲ್ಲ. ಎವ್ರಿ ಇಯರ್ ಹಾಲಿಡೇಸ್ಗೆ ಇಂಡಿಯಾಗೆ ಬರಬೇಕು ಅಂತ, ಭಾಷಣಿನ ನೋಡಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದೆ. ಆದ್ರೆ ಯಾವುದೋ ಒಂದು ರೀಸನ್ ಇಂದ ಹಾಗೆ ಪೋಸ್ಟ್ಪೋನ್ ಆಗ್ತಾನೆ ಬಂತು. ಬೈ ಗಾಡ್ಸ್ ಗ್ರೇಸ್ ಇವಾಗ ಬಂದಿದ್ದೀನಿ. ಆಂಟಿ, ಭಾಷಣಿಗೆ ನಾನು ನೆನಪಿರ್ತೀನ? ನನ್ನಷ್ಟು ಪ್ರೀತಿ ಇಲ್ಲ ಅಂದ್ರೂ ಅವಳಿಗೆ ನನ್ನ ಮೇಲೆ ಕನಿಷ್ಠ ಇಂಟ್ರೆಸ್ಟ್ ಆದ್ರೂ ಇರುತ್ತಾ? ಏನ್ ಮಾತಾಡ್ತಿದ್ಯಾ ವರುಣ್? ನೀನು ಭಾಷಿಣಿನ ಹೇಗ್ ನೆನ್ಪಿಟ್ಕೊಂಡಿದ್ಯೋ ಭಾಷಿಣಿ ಕೂಡ ನಿನ್ನ ಹಾಗೆ ನೆನ್ಪಿಟ್ಕೊಂಡಿದ್ದಾಳೆ. ಇಸ್ ಇಟ್? ನಿಮ್ ಮಾತನ್ನ ಕೇಳ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಆಂಟಿ. ಅಷ್ಟೇ ಅಲ್ಲ ವರುಣ್, ಟಿವಿಲಿ ಸಿನಿಮಾದಲ್ಲಿ ಯಾರಾದ್ರೂ ಚಿಕ್ಕ ಮಕ್ಳು ಕಾಣಿಸಿದ್ರೆ ನಾನು ವರುಣ್ ಭಾವ ಹೀಗೆ ಆಟ ಆಡ್ತಾ ಇದ್ವಿ ಅಂತ ಆ ವಿಷಯನೆಲ್ಲ ಹೇಳ್ತಾನೆ ಇರ್ತಾಳೆ. ಯಾರಮ್ಮ? ಅಕ್ಕನ ಹಾಗೆ ಮಾತಾಡಿದ್ಲ? ಹೌದು ಕಣೆ, ನಿನಗೆ ಗೊತ್ತಿಲ್ಲ ಬಿಡು, ನನ್ನ ಹತ್ರ ತುಂಬಾ ಸಲ ಹೇಳಿದಾಳೆ. ಆಂಟಿ, ಭಾಷಣಿಗೆ ನಾನು ನೆನಪಿರ್ತೀನೋ ಇರಲ್ವೋ, ನನ್ನ ಸಡನ್ ಆಗಿ ನೋಡಿ ಹೇಗೆ ರಿಯಾಕ್ಟ್ ಆಗ್ತಾಳೋ ಅಂತ
ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ನಿಮ್ಮ ಮಾತನ್ನ ಕೇಳಿದ್ಮೇಲೆ ಭಾಷಿಣಿ ಬಗ್ಗೆ ಗೊತ್ತಾಗಿ ತುಂಬಾ ರಿಲ್ಯಾಕ್ಸ್ ಆಗ್ತಾ ಇದೆ. ನಾನು ಅವಳಿಗೆ ನೆನಪಿದ್ರೆ ನಮ್ಮ ಮಧ್ಯೆ ಮಾತುಗಳು ಸ್ಟಾರ್ಟ್ ಆಗೋದು, ಮನಸ್ಸನ್ನ ತಿಳ್ಕೊಳ್ಳೋದು ತುಂಬಾ ಈಸಿಯಾಗಿ ಆಗೋಗುತ್ತೆ. ಸರಿ ವರುಣ್, ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ರುಚಿ ರುಚಿಯಾಗೆ ನನ್ ಕೈ ರುಚಿ ತೋರಿಸ್ತೀನಿ. ಹೋಗು ಹೋಗು. ಯಾ ಆಂಟಿ, ನಿಮ್ ಕುಕಿಂಗ್ ಬಗ್ಗೆ ಮಾಮ್ ಯಾವಾಗ್ಲೂ ನೆನಪು ಮಾಡ್ಕೊಳ್ತಾನೆ ಇರ್ತಾಳೆ. ಮಾಮ್ ಇಂಪ್ರೆಸ್ ಆಗಿರೋ ಆ ಟೇಸ್ಟ್ ಏನು ಅಂತ ಇವತ್ತು ನಾನು ನೋಡ್ತೀನಿ ಆಂಟಿ. 10 ಮಿನಿಟ್ಸ್ ಅಲ್ಲಿ ಬರ್ತೀನಿ ಆಂಟಿ. ಸರಿ ಹೋಗು. ಫೋನ್ ತುಂಬಾ ಚೆನ್ನಾಗಿದೆ. ಸಾವಿತ್ರಿ, ನಿನಗ್ ತಲೆ ಕೆಟ್ಟಿದ್ಯಾ? ಬೇಡ ಅನ್ಕೊಂಡು ಹೋಗಿದ್ ಕುಟುಂಬ, ಆ ವಿಷಯನ ನೀನ್ ಮರ್ತೋಗಿದ್ಯಾ? ಅದಕ್ಕೆ ಮತ್ತೆ ಒಂದಾಗೋಣ ಅಂತ ವರುಣ್ನ ಕಳ್ಸಿದ್ದಾರೆ. ನಮ್ಮ ಅತ್ತಿಗೆ ಅಂತೂ ನೋಡಿ ಈ ಸೀರೆ ಕೂಡ ಕಳ್ಸಿದ್ದಾರೆ ನನ್ಗೆ ಅಂತ. ಸಾವಿತ್ರಿ, ಭಾಷಿಣಿ ಯಾವತ್ತಾದ್ರೂ ವರುಣ್ ಬಗ್ಗೆ ಮಾತಾಡಿದಾಳ? ಕನಿಷ್ಠ ಹೆಸರಾದ್ರೂ ಎತ್ತಿದಾಳ? ಅಂತದ್ರಲ್ಲಿ ಯಾಕೆ ಅವಳ ಬಗ್ಗೆ ಆ ವರುಣ್ಗೆ ಅಷ್ಟೊಂದು ಸುಳ್ಳು ಹೇಳ್ತಿದ್ದೀಯಾ? ಅದ್ ಹಾಗಲ್ಲ ರೀ, ಪಾಪ ವರುಣ್ ತುಂಬಾ ಆಸೆಯಿಂದ ಬಂದಿದ್ದಾನೆ. ನಮ್ ಭಾಷಿಣಿ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾನೆ. ಏನೋ 2 ಮಾತು ಸೇರಿಸಿ ಹೇಳ್ದೆ ಅಷ್ಟೇ. ಮಾತನ್ನ ಸೇರ್ಸೋದಲ್ಲ, ನೀನು ಮನುಷ್ಯರನ್ನ ಸೇರ್ಸೋ ಪ್ರಯತ್ನ ಮಾಡ್ತಿದ್ದೀಯಾ? ನಾನ್ ಸೇರ್ಸೋದು ಅಂದ್ರೆ ಏನ್ರಿ? ಚಿಕ್ಕ ವಯಸ್ಸಲ್ಲೇ ಆ ಪ್ರಯತ್ನ ನಡೆದಿದೆ. ಬಾಯ್ ಬಿಟ್ಟು ಹೇಳ್ದೆ ಹೋದ್ರು ನಮ್ ಭಾಷಿಣಿಗೂ ಕೂಡ ಚಿಕ್ಕ ವಯಸ್ಸಿಂದ ವರುಣ್ ಅಂದ್ರೆ ಇಷ್ಟನೇ. ಬೇಡ ರಾಹುಲ್ ಅವರೇ, ನೀವು ಖಂಡಿತ ಕುಡಿಯೋ ಹಾಗಿಲ್ಲ. ಅದನ್ನ ಹೇಳೋದಕ್ ನೀನ್ ಯಾರೇ? ನಿಮ್ ಹೆಂಡತಿ ಸರ್ಸು. ಮುಚ್ಚೆ ಬಾಯಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾಟಕ ಮಾಡಕ್ ಬಂದಿರೋಳು ನೀನು. ನಿನ್ನ ಸ್ಕಿಲ್ಸ್ಗಳನ್ನೆಲ್ಲ ವಾಗ್ದೇವಿ ಮೇಡಮ್ ಮುಂದೆ ತೋರ್ಸು. ಅವಾರ್ಡ್ಗಳನ್ನ ರಿವಾರ್ಡ್ಗಳನ್ನ ತಗೋ. ಎಷ್ಟೇ ಅವಾರ್ಡ್ ಬಂದ್ರು ನಿಮ್ ನಗು ಮುಂದೆ, ನೀವ್ ಮೆಚ್ಕೊಂಡ್ ಆಡೋ ಮಾತಿನ ಮುಂದೆ ಯಾವ್ದು ಸಮ ಅಲ್ಲ ರೀ. ಸಾಕ್ ನಿಲ್ಸೆ. ಇಲ್ಲ ರಾಹುಲ್ ಅವರೇ, ನಾನ್ ನಿಮ್ಗೆ ಈ ವಿಷಾನ್ ಕುಡಿಯಕ್ ಬಿಡಲ್ಲ. ನಿನ್ನಂಥ ರಾಕ್ಷಸಿ ದೆವ್ವ ಇರೋ ಮನೆಯಲ್ಲಿ ಈ ವಿಷಾನೇ ನನಗೆ ಅಮೃತ. ಇಲ್ಲ, ನೀವ್ ಇದನ್ ಕುಡಿಯೋ ಹಾಗಿಲ್ಲ. ಬಿಡು. ಬೇಡ ರಾಹುಲ್ ಅವರೇ. ಬಿಡು ಅಂತ ಹೇಳಲಿಲ್ವಾ? ದಯವಿಟ್ಟು ಬೇಡ. ಬಿಡ. ಏಯ್,
ನಾಟಕ ಮಾಡಿದ್ ಸಾಕು, ಎದ್ದೇಳು. ಏಯ್, ಭಾಷಿಣಿ, ಭಾಷಿಣಿ, ನಿನ್ನೆ ಎದ್ದೇಳು. ಭಾಷಿಣಿ, ಭಾಷಿಣಿ. ಸರ್ಸು, ದೊಡ್ಡದಾಗಿ ಏಟು ಬಿದ್ದಿಲ್ಲ. ಕೂಗ್ತಿದ್ರೆ ರೆಸ್ಪಾಂಡು ಮಾಡ್ತಿಲ್ಲ. ಮೊದಲು ಇಲ್ಲಿಂದ ರೂಮು ಕರ್ಕೊಂಡು ಹೋದ್ರೇನೆ ಬೆಟರ್. ಅಯ್ಯೋ ಅಯ್ಯೋ, ನನ್ನ ಸೊಂಟ. ಏನ್ ರಾಹುಲ್ ಅವ್ರೆ, ಸರ್ಸ ಇಲ್ಲ. ಚೀಚಿ, ನಿನ್ ಜೊತೆ ನಂದೇನೆ ಸರ್ಸ? ನಿನ್ನ ಜೀವನ ಬರೀ ನಾಟಕ, ಸುಳ್ಳು ಅಷ್ಟೇನಾ? ಏನ್ ರಾಹುಲ್ ಅವ್ರೆ, ಈ ಸರ್ಸೂನ್ ಮುಟ್ಟಿರೋ ಕೈಯಿಂದ ಇನ್ಯಾರನ್ನು ಯಾವ ವಸ್ತುನು ಮುಟ್ಬಾರ್ದು ಅಂತಾನ ಹಾಗೆ ಹಚ್ಕೋತಿದ್ದೀರಾ? ರೂಪ ಒಂದೇ ಆದ ಮಾತ್ರಕ್ಕೆ ನೀನು ಸರಸು ಯಾವತ್ತಿಗೂ ಒಂದೇ ಆಗೋದಿಲ್ಲ. ಸರಸು ನನ್ನ ಪ್ರಾಣ, ನನ್ನ ಲೋಕ. ನಾನು ಕನಸಲ್ಲೂ ಕೂಡ ಬೇರೆ ಹುಡುಗಿನ ಮುಟ್ಟೋದು ಇಲ್ಲ, ಊಹಿಸ್ಕೊಳ್ಳೋದು ಇಲ್ಲ. ಅಂಥದ್ರಲ್ಲಿ ನಿನ್ನನ್ನು ಮುಟ್ಟಿ ಪಾಪ ಅಂಟ್ಕೊಂಡಿದ್ದಕ್ಕೇನೆ ಇದರಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹೇಳ್ತಿರೋದು ನಿನಗೆ. ಯಾಕೆ ಹುಚ್ಚಿ ತರ ನಗ್ತಿದ್ಯಾ? ಅದು ನನ್ನ ಬಗ್ಗೆ ಹೇಳ್ತಾ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿದ್ರೆ ಸಂತೋಷ ಪಡದೆ ಹೇಗಿರ್ತೀನಿ ಹೇಳಿ ನೀವೇ? ಚಿಚಿ, ನೀನ್ ಈ ಜನ್ಮದಲ್ಲಿ ಬದಲಾಗಲ್ಲ. ಸಂಧ್ಯಾ, ಹೇಳು ಸಂಧ್ಯಾ, ಈ ಟೈಮಲ್ಲಿ ಯಾಕೆ ಫೋನ್ ಮಾಡಿದ್ಯಾ? ನಿನ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ. ಗುಡ್ ನ್ಯೂಸಾ? ಏನದು? ನಿನ್ಗೋಸ್ಕರ ಅಮೆರಿಕದಿಂದ ದೊಡ್ಡ ಗಿಫ್ಟ್ ಬಂದಿದೆ. ಅಮೆರಿಕದಿಂದನಾ? ಹೌದಕ್ಕ, ತುಂಬಾ ಸ್ಪೆಷಲ್ ಅಂಡ್ ಸರ್ಪ್ರೈಸಿಂಗ್ ಗಿಫ್ಟ್. ನೋಡಿದ್ರೆ ಮಾತ್ರ ಕನ್ಫರ್ಮ್ ಆಗಿ ಶಾಕ್ ಆಗ್ತೀಯಾ. ನನಗೆ ಯಾವ ಗಿಫ್ಟು ಸಂಧ್ಯಾ? ಯಾರು ಕಳ್ಸಿದ್ದಾರೆ? ಹೇಳಿದ್ರೆ ಸರ್ಪ್ರೈಸ್ ಹೇಗಾಗತ್ತಕ್ಕ? ಬೇಗ ಮನೆಗ್ ಬಾ. ಗಿಫ್ಟ್ ಜೊತೆಗೆ ನಾವೆಲ್ಲರೂ ಕೂಡ ವೇಟ್ ಮಾಡ್ತಿದೀವಿ. ಸಂಧ್ಯಾ, ಪ್ಲೀಸ್ ಡೋಂಟ್ ಪ್ಲೇ ಗೇಮ್ಸ್ ವಿತ್ ಮೀ. ವಿಷಯ ಏನು ಅಂತ ಹೇಳು. ಅಮ್ಮ, ನಿನ್ ದೊಡ್ಡ ಮಗಳಿಗೆ ಕೋಪ ಬರ್ತಿದೆ. ನಿನಗ್ ಫೋನ್ ಮಾಡು ಅನ್ನಲ್ಲ, ನನಗ್ ಬುದ್ಧಿ ಇಲ್ಲ. ಕೊಡಿಲಿ. ಹಲೋ ಭಾಷಿಣಿ. ಅಮ್ಮ, ಸಂಧ್ಯಾ ಏನೋ ಗಿಫ್ಟ್ ಅಂತಿದ್ದಾಳಲ್ಲ. ಸುಮ್ನೆ ಹಾಗೆ ಕಾಟ ಕೊಡ್ತಿದ್ದಾಳೆ ಕಣೆ. ಅಷ್ಟಕ್ಕೂ ಇದು ಸಂತೋಷ ಪಡೋ ವಿಷಯನೇ ಕಣೆ. ಸಣ್ಣ ವಯಸ್ಸಲ್ಲೇ ದೂರ ಆದ ಸಂತೋಷ ಇವತ್ತು ತಾನೇ ಹುಡ್ಕೊಂಡು ನಮ್ಮನೆವರೆಗೂ ಬಂದಿದೆ. ಚಿಕ್ಕನ್ನಲ್ಲಿ ದೂರ ಆಗಿತ್ತಂದ್ರೇನು, ಈಗ ಹುಡ್ಕೊಂಡು ಬರೋದು ಅಂದ್ರೇನು? ಅಮ್ಮ, ನೀನ್ ಕೂಡ ಅವಳ ಹಾಗೆ ಸ್ಟೋರೀಸ್ ಹೇಳ್ತಿದ್ಯಲ್ಲ. ಅಷ್ಟಕ್ಕೂ ಅಲ್ಲಿ ಏನ್ ನಡೀತಿದ್ಯಮ್ಮ?
ಆ ಗಿಫ್ಟ್ ಏನು ಅಂತ ನೀನಾದ್ರೂ ಹೇಳು. ಏನೂ ಇಲ್ಲ ಕಣೆ. ಅಬ್ಬಾ ಆಸೆ ನೋಡು. ನಿನಗ್ ಗೊತ್ತಾಗ್ಬೇಕು ಅಂದ್ರೆ ಮನೆಗ್ ಬರ್ಬೇಕು ಅಷ್ಟೇ. ಬೇಡ ಅಂದ್ರೆ ಅಲ್ಲೇ ಇರು. ಬಾಯ್. ಸಂಧ್ಯಾ, ಹಲೋ. ಏನಿದು? ಯಾಕೆ ಇವರೆಲ್ಲ ಇಷ್ಟೊಂದು ಎಕ್ಸೈಟ್ ಆಗಿದ್ದಾರೆ? ಭಾಷಿಣಿ ಚಿಕ್ಕ ವಯಸ್ಸಿನ ವಿಷಯ ಅಂದ್ರೆ ನನಗೆ ಖಂಡಿತ ಗೊತ್ತಿಲ್ದಿರೋ ವಿಷಯನೇ. ಯಾವ ಅನುಮಾನನೂ ಬರ್ದಿರೋ ಹಾಗೆ ಮ್ಯಾನೇಜ್ ಮಾಡಬೇಕು. ನಾನು ತಕ್ಷಣ ಮನೆಗೆ ಹೋಗ್ಬೇಕು. ಏನಾಯ್ತು? ಭಾಷಿಣಿ ಯಾಕೆ ಅಷ್ಟೊಂದು ಟೆನ್ಷನಲ್ಲಿ ಹೋಗ್ತಾ ಇದ್ದಾಳೆ? ನನ್ಗೆ ಯಾಕೋ ಭಾಷಿಣಿ ಮಾತುಗಳು, ಎಕ್ಸ್ಪ್ರೆಷನ್ಸ್ ನೋಡ್ತಿದ್ರೆ ಏನೋ ಬದಲಾವಣೆ ಆಗಿದೆ ಅಂತ ಅನಿಸ್ತದೆ ವನಜಕ್ಕ. ಮೇಲಿಂದ ಹಾರಿದಳಲ್ವಾ, ಬ್ರೈನ್ ಪಕ್ಕಕ್ಕೆ ಹೋಗಿ ಹುಚ್ಚಿಡ್ದಿರುತ್ತೆ. ಅವಳಿಗೆ ಹುಚ್ಚಿಡ್ದಿರೋದಲ್ಲ, ನಮ್ಮೆಲ್ಲರಿಗೂ ಹುಚ್ಚಿಡಿಸ್ತಿದ್ದಾಳೆ. ಆ ಮಿಸ್ಟ್ರಿ ಏನು ಅಂತ ತಿಳ್ಕೋಬೇಕು. ಅವಳು ಭಾಷಿಣಿ ಆದ್ರೂ ಸರ್ಸು ಆದ್ರೂ ಮನೆಗೆ ಮಾತ್ರ ನಾನ್ ಸ್ಲೇವು, ಅವಳು ಪ್ರಿನ್ಸೆಸ್ಸು. ಎಲ್ರೂ ಹೊರಗಡೆ ವಾಗ್ದೇವಿ ಅವ್ರ ದೊಡ್ಡ ಸೊಸೆ ಅಂದ್ರೆ ಆಹಾ ಓಹೋ ಅಂತಿದ್ದಾರೆ. ಆದ್ರೆ ಮನೇಲಿ ಮಾತ್ರ ಓಹೋ ನಹಿ ಅಂತ ದೂರ ತಳ್ತಿದ್ದಾರೆ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಬೇಜಾರು ಮಾಡ್ಕೋಬಿಡಿ ವನಜಕ್ಕ. ನಿಮ್ಮನ್ನ ಸ್ಲೇವ್ ಇಂದ ಕ್ವೀನ್ ಮಾಡೋ ಜವಾಬ್ದಾರಿ ನಂದು. ಏನೋ ಕ್ವೀನಾ? ಮನೆಯಲ್ಲಿ ಕ್ಲೀನಿಂಗ್ ಕೆಲಸ ಮಾಡಿಸ್ದೇ ಇದ್ರೆ ಸಾಕು. ಕಮಾನ್ ವನಜಕ್ಕ, ನನ್ನ ನಂಬಿ. ಮನೇಲಿರೋ ಭಾಷಿಣಿ ಸರಸು ಅಂತ ನಾಟಕ ಆಡ್ತಿದ್ರು. ರಾಹುಲ್ ಮಾತ್ರ ಫುಲ್ ಕೋಪದಲ್ಲೇ ಇದ್ದಾನೆ. ಇಷ್ಟೊತ್ತಿಗೆ ಬದಲಾಗ್ಬಿಡ್ತಾನೆ ಅನ್ನೋ ಹೋಪಲ್ಲೇ ಇದ್ದೆ. ಆದ್ರೆ ಈಗ 1% ಕೂಡ ಚಾನ್ಸ್ ಇಲ್ಲ ಅಂತ ನಂಗೆ ನಂಬಿಕೆ ಬಂದಿದೆ. ರಾಹುಲಿಗೆ ಹತ್ರ ಆಗೋದಕ್ಕೆ, ನನ್ನ ಬಲೆಯಲ್ಲಿ ಬೀಳ್ಸ್ಕೊಳ್ಳೋದಕ್ಕೆ ಇದೇ ಟೈಮ್. ಅಂದ್ರೆ ನಿನಗಿನ್ನೂ ಹೋಪ್ ಇದೆಯಾ ಪ್ರೀತಿ? ಹೋಪ್ ಏನು ವನಜಕ್ಕ? ಆ ನಂಬಿಕೆ ಮೇಲೇನೆ ಈ ಮನೇಲಿದ್ದೀನಿ. ರಾಹುಲ್ನ ತುಂಬಾ ಸಿನ್ಸಿಯರ್ ಆಗಿ ಲವ್ ಮಾಡಿದ್ದೀನಿ. ಸರಸುನ ಮದ್ವೆ ಆದ ಅಂತ ಸೈಲೆಂಟ್ ಆದೆ. ಅವಳು ಸತ್ ಮೇಲೆ ಚಾನ್ಸ್ ಇದೆ ಅಂತ ಅನ್ಕೊಂಡ್ರೆ ಆ ಭಾಷಿಣಿ ಬಂದು ಎಲ್ಲ ಸರ್ವನಾಶ ಮಾಡ್ಬಿಟ್ಲು. ಈಗ ಮತ್ತೆ ಸಿಕ್ಕಿರೋ ಚಾನ್ಸ್ನ ಕಳ್ಕೋಬಾರದು. ಈ ವಿಷಯದಲ್ಲಿ ನಿನಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಾನ್ ಮಾಡ್ತೀನಿ. ನೀನ್ ಈ ಮನೆಗೆ ಚಿಕ್ಕ ಸೊಸೆ ಆದ್ರೆ ಈ ಹೋಮ್ ನನ್ನ ಹಣೆ ಬರಹ ಎಲ್ಲ ಬದಲಾಗ್ಬೇಕು ಅನ್ನೋ ಸ್ವಾರ್ಥದಿಂದ ಹೇಳ್ತಿದ್ದೀನಿ. ಅರ್ಥ ಆಯ್ತು ವನಜಕ್ಕ. ಇಷ್ಟು ದಿವಸ ಆ ಸರಸು ಟೈಮ್ ಇತ್ತು. ಆದ್ರೆ ಈಗ ಈ ಪ್ರೀತಿ ಗೇಮ್ ಪ್ಲಾನ್ ಸ್ಟಾರ್ಟ್ ಆಗೋದ್ರಲ್ಲಿದೆ. ಯಾರು ಬೇಡ ಅಂತ ಹೇಳ್ತಿರೋ ಆ ರಾಹುಲ್ನ ನನ್ ಸ್ವಂತ ಮಾಡ್ಕೋತೀನಿ. ನನ್ನನ್ನೇ ಇಷ್ಟಪಡೋ ಹಾಗೆ ಅವನನ್ನು ಬದಲಾಯಿಸ್ತೀನಿ. ವರುಣ್, ಭಾಷಿಣಿ ಬರ್ತಿದ್ದಾಳಂತೆ. ಓ ಇಸ್ ಇಟ್? ಆಫ್ಟರ್ ಸೋ ಮೆನಿ ಇಯರ್ಸ್ ಡೈರೆಕ್ಟ್ ಆಗಿ ನೋಡ್ತಾ ಇರೋದು. ಅಂದ್ರೆ ಇಂಡೈರೆಕ್ಟ್ ಆಗಿ ನೋಡಿದ್ದೀರಾ ಭಾವ? ಯಾ ಸ್ಯಾಂಡಿ, ಸ್ವಲ್ಪ ದಿನಗಳ ಹಿಂದೆ FB ಅಲ್ಲಿ ನೀನ್ ಶೇರ್ ಮಾಡಿದ ಫೋಟೋ ನೋಡಿದ್ದೆ. ಆವಾಗ್ಲೇ ನನಗೆ ಅರ್ಥ ಆಯ್ತು, ಚಿಕ್ಕವನಿದ್ದಾಗ ನಾನು ನೋಡಿದ ಭಾಷಿಣಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅಂತ. ಭಾವ, ನೀವು ತುಂಬಾ ಎಕ್ಸೈಟ್ ಆಗಿದ್ದೀರಾ? ಭಾಷಿಣಿಗೋಸ್ಕರನೇ ಇಂಡಿಯಾಗೆ ಬಂದಿದ್ದೀನಿ. ಇವಾಗ ಡೈರೆಕ್ಟ್ ಆಗಿ ನೋಡೋದಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀನೋ ಅಷ್ಟೇ ಟೆನ್ಷನ್ ಕೂಡ ಆಗ್ತಾ ಇದೆ. ಇದೊಂಥರ ಸ್ಟ್ರೇಂಜ್ ಫೀಲಿಂಗ್. ನೀವೆಲ್ಲ ನನಗೆ ಹೆಲ್ಪ್ ಮಾಡಬೇಕು. ಏನ್ ವರುಣ್? ಭಾಷಿಣಿ ಬಂದ್ಮೇಲೆ ನನ್ನ ಬಗ್ಗೆ ಯಾರು ಏನು ಹೇಳಬೇಡಿ.
ಅವಳು ಗುರುತು ಹಿಡಿತಾಳೆಲ್ಲ ನೋಡೋಣ. ಯಾಕೆ ಗುರ್ತು ಹಿಡಿಯಲ್ಲ? ನೀನ್ ಬಂದಾಗ ಅವಳು ಮನೇಲೇ ಇದ್ದಿದ್ರೆ ಎಲ್ರಿಗಿಂತ ಮೊದ್ಲು ಅವಳೇ ಗುರ್ತು ಹಿಡಿತಾ ಇದ್ಲು. ಸರಿ, ಇವಾಗ ನೋಡೋಣ ಏನ್ ಮಾಡ್ತಾಳೆ ಅಂತ. ಭಾಷಿಣಿ ಬಂದ್ಲು ಅನ್ಸುತ್ತೆ.